ಹೇಳಿ. ನಾವು ಬೆಂಗಳೂರವರು ಈಗ 15 ದಿವಸಕ್ಕೆ ಮುಂಚೆ ಬಂದಿದ್ವಿ ಒಂದ್ಸಲ. ಬಂದಾಗ ಏನಾಯಿತು ಅಂದರೆ ನಾವಿಲ್ಲ ಪೂಜೆ ಮಾಡಿಸ್ಕೊಂಡು ಕಸ ಗಿಸ ಎಲ್ಲ ಗುಡಿಸ್ಬಿಟ್ಟು ಹೋಗಿದ್ವಿ. ಟ್ರೈನಲ್ಲಿ ಒಬ್ಬರಿಗೆ ಹಾಗೆ ನಾವು ಹೋಗಿದ್ವಿ, ಕೂತ್ಕೊಂಡ್ವಿ. ಅವ್ರಿಗೆ ಇದ್ದಕ್ಕಿದ್ದಂಗೆ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಸುಮ್ಮನೆ ಮಾಮೂಲಿ ನೆತ್ತಿಗೆ ಊಟ ಮಾಡೋದು ನೆತ್ತಿಗೆ ಇರುತ್ತಲ್ಲ ಆ ಥರ ಆಯಿತು. ಸಿಕ್ಕಾಬಿಟ್ಟೆ ಅವ್ರು ಜಾಸ್ತಿ ಆಯಿತು. ಉಸಿರಾಡೋಕ್ಕಾಗ್ತಲ್ಲ, ಕೂತ್ಕೊಳ್ಳೋಕ್ಕಾಗ್ತಲ್ಲ, ನಿಂತ್ಕೊಳಕ್ಕಾಗ್ತಲ್ಲ, ಹಂಗಾಗ್ಬಿಟ್ಟಿತ್ತು. ನಾವಿಲ್ಲಿಂದ ತೀರ್ಥ ಮತ್ತು ಭಂಡಾರ ತೊಗೊಂಡೋಗಿದ್ವಿ. ನಮ್ಮ ತಾಯಿ ಏನು ಮಾಡಿದ್ರು, ಒಂದು ಸ್ವಲ್ಪ ಭಂಡಾರ ಕೊಟ್ಟು ಒಂದು ಸ್ವಲ್ಪ ತೀರ್ಥ ಕೊಟ್ಟರು. ಕೊಟ್ಟಿದ್ದಾದ್ಮೇಲೆ ಒಂದು 5 ನಿಮಿಷ ಹಂಗೆ ಮತ್ತೆ ಸ್ಟಾರ್ಟ್ ಆಯಿತು. ಆಮೇಲೆ ಮಲ್ಕೊಂಡು ಆರಾಮ್ ಸಲೀಸಾಗಿ ನಡ್ಕೊಂಡು ಅವ್ರು ನಮಗೂ ಒಂದು ಥ್ಯಾಂಕ್ಸ್ ಹೇಳಿ ಹೋದರು. ಯಾವ ನೀವು ಯಾವರು? ನಾವಿಲ್ಲ ಬೆಂಗಳೂರವರು. ಪ್ರಾಪರ್ ಬಂದು ನಮ್ಮ ಗೌರಿಬಿದನೂರು ಆರೋಟಿ ಅಂತ ನಮ್ಮದು. ಅಲ್ಲಿಂದ ಬಂದಿದ್ವಿ. ಸೊ ನಿಮ್ಮ ಸೇವೆಯಿಂದ ಜೀವ ಉಳಿಸಂಗೆ ಆಯ್ತಲ್ಲ. ಮತ್ತು ಇಲ್ಲಿ ತೇರ್ತಾ ಇವ್ರು ನಿಸ್ವಾರ್ಥ ಸೇವೆಯಿಂದ ಜೀವ ಉಳ್ಕೊಂಡಿತ್ತಂತೆ. ಒಂದು ಜ್ವರ ಬಂದಿತ್ತು, ಅಮ್ಮಗೊಂದು ಜ್ವರ ಎಲ್ಲ ನನ್ನ ತಮ್ಮ ಇನ್ನು ಬದಲು ನನ್ನ ತಂಗಿ ಕೊಡ್ತೀನಿ ಕರೆಕ್ಟಾ. ನಿಮಗೂ ಜೋರು ಆಯಸಾರ ಕೊಡಲಿ. ನೋಡಿ, ಈ ಥರ ಯಾರ ಬಡಬಗ್ರಿದ್ರೆ ಸುಸ್ತಾಗಿರಿದ್ರೆ ದಯವಿಟ್ಟು ಅಮ್ಮನವ್ರ ತೀರ್ಥನ ಕೊಡಿ, ನಿಮಗೆ ಪುಣ್ಯ ಬರುತ್ತೆ. ಅಮ್ಮನ ಆಶೀರ್ವಾದದಿಂದ ನಿಮಗೆ ನಿಮ್ಮ ಪಾಪಗಳು ಪರಿಹಾರ ಆಗಲಿ ಅಂತ ನಮ್ಮ ಆಸೆ. ಮತ್ತು ಜ್ವರ ಇನ್ನೂ ನನ್ನ ತಮ್ಮ ಸರಿ ಅದರ